ಸೇರ್ ಸಕ್ಕರೆ ಬಾಂಡಿ ಟೀ 2 3 ಈಗ 6 ಸೇರ್ ಸಕ್ಕರೆ ಹಾಕತ್ತವ್ರೆ 5 ಸಕ್ಕರೆ ಮೇಲೆ ಒಂದ್ ಬಂದ್ರೆ ಸಾಕು. 1 ಇಂಚು ಸಕ್ಕರೆ ಮುಳುಗಿ 1 ಇಂಚ್ ಆದ್ರೆ ಪರ್ಫೆಕ್ಟ್ ಆಗತ್ತಂತೆ. ನೀರ್ ಎಷ್ಟು ಹಾಕ್ರನೆಲ್ಲ ಹಾಕ್ಬೇಕಾದ್ರೆ ಎಳೆ ಬರ್ಬೇಕು ನೋಡಿ. 3 kg ಕಡ್ಲೆ ಹಿಟ್ಟು ಹಾಕತ್ತವ್ರೆ ಅಂದ್ರೆ 3 ಸೇರು ಅಳತೆಲ್ ಮಾಡ್ತಾರೆ. ಅಳತೆಲ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರ್ತದೆ, ಇಲ್ಲ ಅಂತಂದ್ರೆ ಏರ್ಪೇರ್ ಐತೆ ಅಂತ. ಯೂಟ್ಯೂಬ್ ಹಾಕಂತ ವಿಡಿಯೋ ಮಾಡ್ಕೊತವ್ರೆ. ನಂಬರ್ ಕೊಡಿ ಫೋನ್ ಲಾಸ್ಟ್ ಅಲ್ಲಿ ಹೇಳ್ತೀವಿ, ಅಲ್ಲಿಗೆ ಹಾಕ್ತಾರಲ್ಲ. ಮೈಸೂರು ಬರ್ಬೇಕಂದ್ರೆ 3 ಸೇರು ಕಡ್ಲೆ ಹಿಟ್ಟು ಹಾಕೊಂಡವ್ರೆ. ನಂಬರ್ ನೀವೇ ಮೊನ್ನೆ ಆಯಿಲ್ ಹಾಕೊಂಡ್ ಕಲ್ಸ್ಕೊತವ್ರೆ. ಸ್ಪೆಷಲ್ ಮೈಸೂರು ಪಾಕ್ ಈ ತರ ಕಲ್ಸ್ಕೋಬೇಕು. ನಾರ್ಮಲ್ ಮೈಸೂರು ಪಾಕ್ಗೆ ಆಯಿಲ್ ಹಾಕೊಂಡು ಈ ತರ ಕಲ್ಸ್ಕೋಬೇಕು. ಹಂಗಿದ್ರೆ ವೇಸ್ಟ್ ತಿನ್ಕೊಳ್ಳಿ ಬಿಡಿ, ನೆಲಗ ಆಗೋದು. ನೋಡಿ ಒಂದ್ ಸೈಡ್ ಅಲ್ಲಿ ಇದು ಪಾಕ ಬಿಸಿ ಮಾಡ್ತಾರೆ. ನೋಡಿ ಈ ತರ ತಿರ್ಗಿಸ್ಕೊತಾ ಇರ್ಬೇಕು. ಇದು 6 ಸೇರ್ ಸಕ್ಕರೆ ಹಾಕೊಂಡವ್ರೆ. ಸಕ್ಕರೆ ಮೇಲೆ 1 ಇಂಚು ನೀರ್ ಜಾಸ್ತಿ ಬಂದ್ರೆ ಈಗ 3 ಆಗೋಗಿರೋ 1 ವಾರ ನೋಡಿ ಈ ತರ ಕುದಿ ಬರುತ್ತೆ. ಇದು ಒಂದ್ ಎಳೆ ಪಾಕ ಬರ್ಬೇಕಣ್ಣ, ದಾರೆ ಎಳೆ ಪಾಕ ಬರ್ಬೇಕಣ್ಣ ಹಾಕಬೇಕಾದ್ರೆ. ಹಾ ಸುಮಾರು 3,000 ಮೈಸೂರು ಪಾಕ್ ಮಾಡ್ತಾರೆ. ಅಂದ್ರೆ ಬೇಕ್ರಿಲಿ ಅಲ್ಲಿರೋ ಮಾಸ್ಟರ್ಗಳು ಕಂಬ ಪುಡಿ ಕರೆಕ್ಟ್ ಬರಲ್ಲ, ನಾವು ಪಕ್ಕ ಮಾಸ್ಟರ್ ಆಗ್ಬೇಕು ಕಂಬ ಪುಡಿಗೆ. ನೋಡಿ ಈ ತರ ಕುದಿತಾ ಇರ್ಬೇಕು. ಇವ್ರು 6 kg ಸಕ್ಕರೆ ಮೇಲೆ 1 ಇಂಚು ನೀರು ಹಾಕೊಂಡವ್ರೆ. 3 ಸೇರಷ್ಟು ಕಡ್ಲೆ ಹಿಟ್ಟು, 6 ಲೀಟ್ರು ಎಣ್ಣೆ ಬೇಕಂತೆ. ಒನ್ ಇಟ್ಟು 2 ಅಂದ್ರೆ 1 kg ಕಡ್ಲೆ ಹಿಟ್ಟಿಗೆ 2 ಲೀಟರ್ ಎಣ್ಣೆ, 2 ಲೀಟರ್ ಸಕ್ಕರೆ. ಇದು ಸ್ಪೆಷಲ್ ಮೈಸೂರು ಪಾಕು. ಸುಮಾರು ಇದೊಂದು 40 ನಿಮಿಷ ಆಗುತ್ತಂತೆ. ಅಣ್ಣ 40 ನಿಮಿಷ ಆಗತ್ತಾ ಅಣ್ಣ? 40 ನಿಮಿಷ ಬೇಕು. ಒಂದ್ 40ರಿಂದ 45 ನಿಮಿಷ ಬೇಕು ಅಣ್ಣ. ಒಂದ್ ಸರಿ 500 ಪೀಸ್ ರೆಡಿ ಆಗ್ಬೇಕು ಅಂದ್ರೆ 500 ಪೀಸ್ ಒಂದ್ ಸಲಗೆ 500 ಪೀಸ್ ಮಾಡ್ತಾರಂತೆ. ಅಲ್ಲಿ ಇನ್ನೊಂದು ಆಗದಲ್ಲ
ಇನ್ನೊಂದಿತ್ತು ನೋಡು ಒಂದ್ ಸ್ವಲ್ಪ ನೋಡಪ್ಪ ಅದ್ ಏನಂತ ಹಂಗಾರ ಒಂದೇ ಬೇಕು ಅನ್ಸುತ್ತ. ನೋಡಿ ಈ ತರ ಹೊಡಿತಾನೆ ಕಡ್ಲೆ ಹಿಟ್ಟು ಒಂದ್ 20 ಕೆಜಿ ಸಕ್ಕರೆ 20 ಕೆಜಿ ಸಕ್ಕರೆ ಫಿಲಪ್ ಮಾಡಿಲ್ವಾ ಅಲ್ಲೇ ಏನ್ ಮಾಡ್ಬೋದಾ ಸೈನಾ ಕೊಡಕ್ಕೆ. ನೋಡಿ ಈ ತರ ಹೊಡಿತಾನೆ ಇರ್ಬೇಕು. ಬಂದಿದ್ದೀನಿ 4 ಗಂಟೆಗೆ ಹೋಗ್ಬೇಕು. ನಿಂದ ಆಗಲೇ ಮಾಡ್ಕೊಡ್ತೀನಿ. ನೋಡಿ ಈ ತರ ಆಯಿಲ್ ಹಾಕತ್ತವ್ರೆ. ಈಗ 4 ಗಂಟೆ ಬರ್ತೀನಿ ಅಂದ್ರೆ ಟೋಟಲ್ 6 ಲೀಟರ್ ಆಯಿಲ್ ಬೇಕಂತೆ. ಅಣ್ಣ ಅದೇ ಬ್ರ್ಯಾಂಡ್ ಹೇಳಿ ಕಡ್ಲೆ ಹಿಟ್ಟು. ಇವರು ಒಂದ್ ಸೇರು ಕಡ್ಲೆ ಹಿಟ್ಟಿಗೆ 1 ಸೇರು ಸಕ್ಕರೆ 2 ಸೇರು ಸಕ್ಕರೆ. ಈಗ ಅದ್ ಹೊಡೆದ್ರೆ ಇನ್ನೊಂದಕ್ಕೆ ಸಾಕಾಯ್ತು. ಇನ್ನ 2 ಬೇಕು ಅದಕ್ಕೆ 20 ಕೆಜಿ ಸಕ್ಕರೆ ಸಾಕಲ್ಲ ನಮ್ಗೆ. 20 ಸಕ್ಕರೆ ಇವರು 3 ಸೇರು ಕಡ್ಲೆ ಹಿಟ್ಟು ಹಾಕವ್ರೆ. 6 ಸೇರು ಸಕ್ಕರೆ 6 ಲೀಟರ್ ಎಣ್ಣೆ. ಸುಮಾರು 40 ನಿಮಿಷ ಬೇಕು. ಇದು ಮೈಸೂರು ಪಾಕ್ ಮಾಡಕ್ಕೆ ರಟ್ಟೆ ಎಲ್ಲ ಗಟ್ಟಿ ಇರ್ಬೇಕು. ಸುಮಾರು ಇವರು 3000 ಮೈಸೂರು ಪಾಕ್ಗೆ 5 ರಿಂದ 6 ಗಂಟೆ ಟೈಮು ಈ ತರ ಹೊಡಿತಾನೆ ಇರ್ಬೇಕು. 3/4 ಗಂಟೆಗೆ 500 ಸ್ಪೀಟು. ಈಗ 1 ಟ್ರಿಪ್ ಆಯಿಲ್ ಹಾಕೊಂಡವ್ರೆ. ಅಲ್ಲಿ ಕಲ್ಸೋದ್ರಿಂದ ಆಮೇಲೆ ಇಲ್ಲಿ ಹಾಕೋದ್ರಿಂದ ಎಲ್ಲರಿಂದ 6 ಲೀಟರ್ ಎಣ್ಣೆ. 3 ಸೇರು ಕಡ್ಲೆ ಹಿಟ್ಟಿಗೆ 6 ಲೀಟ್ರಲ್ಲಿ 1 ಲೀಟರ್ ತುಪ್ಪ 5 ಲೀಟರ್ ಎಣ್ಣೆ. 1 ಲೀಟರ್ 1.5 ಲೀಟರ್ ಹಾಕಿದೆ ತುಪ್ಪ. ಸ್ಪೆಷಲ್ ಮೈಸೂರು ಪಾಕ್. ಟೋಟಲ್ ತುಪ್ಪ ಆಯಿಲ್ ಎಲ್ಲದರಿಂದ 6 ಲೀಟರ್. ತುಪ್ಪಲ್ಲೇ ಮಾಡಕ್ಕಾಗಲ್ಲ. 2 ಲೀಟರ್ ತುಪ್ಪ ಬೇಕಾದ್ರೆ 2 ಲೀಟರ್ ತುಪ್ಪ 3 ಲೀಟರ್ ಆಯಿಲ್ ಬೇಕಾದ್ರೆ ಹಾಕೋಬಹುದು. 5 ಲೀಟರ್ 4 ಲೀಟರ್ ಆಯಿಲ್ ಬೇಕಾದ್ರೆ ಹಾಕೋಬಹುದು. ಇದು ಬೇಕಾದ್ರೆ 4 ಲೀಟರ್ ಎಣ್ಣೆ 2 ಲೀಟರ್ ನಂದಿನಿ ತುಪ್ಪ ಬೇಕಾದ್ರೆ ಹಾಕೋಬಹುದು. ಬರೀ ತುಪ್ಪಲ್ಲೇ ಮಾಡಕ್ಕಾಗಲ್ಲ. ಒಂದು ಟ್ರಿಪ್ ಒಂದು ಟ್ರೈಗೆ 500 ಪೀಸು. ಇವರು 1.5 ಲೀಟರ್ ತುಪ್ಪ ಹಂಗೆ ಒಂದು 4 ಲೀಟರ್ ಗಂಟೆ ಎಣ್ಣೆ. ಟೋಟಲ್ ಒಂದು 6 ಲೀಟರ್ ಆಗುತ್ತಂತೆ. ಯಾವ ತರ ಮೆಥಡ್ ನೋಡ್ಕೊಂಡು ಹಾಕ್ತಾರೆ. 1 ಲೀಟರ್ 1.5 ಲೀಟರ್. ಈ ಬೇಕರಿಗಳಲ್ಲಿ ಮೈಸೂರು ಪಾಕ್ಗೆಲ್ಲ ಜಾಸ್ತಿ ತುಪ್ಪ ಬಳಸ್ತಾರಂತೆ. ಇಲ್ಲಿ ಫಂಕ್ಷನ್ಗಳಿಗೆ ಅಂದ್ಬಿಟ್ಟು ಸ್ವಲ್ಪ ತುಪ್ಪ ಕಡಿಮೆ ಬಳಸ್ತಾರೆ. ನೋಡಿ ಈ ತರ ಆಯಿಲ್ ಹಾಕೊಂಡು ನೋಡಿ. ನೆಕ್ಸ್ಟ್ ಐಸ್ ಪೂಜಕ್ ಬೇಕಾದ್ರೆ
ನಿಮ್ಗೆ ಎಷ್ಟು ಬಾಕ್ಸ್ ಬೇಕು ಅಷ್ಟು ಬಾಕ್ಸ್ಗಳೆಲ್ಲ ಸೇರು 1 kg ಸೀಬೂಂದಿ 200 ರೂಪಾಯಿ. ಹಂಗೆ 4-5 ತರ ಸ್ವೀಟ್ ಬರ್ತವೆ. 1/4 kg ಬಾಕ್ಸ್ ಬೇಕಾರೆ 1/4 kg ಬಾಕ್ಸ್, ಅರ್ಧ kg ಬಾಕ್ಸ್ ಬೇಕಾರೆ, ಇಲ್ಲ 1 kg ಬಾಕ್ಸ್ ಬೇಕಾರೆ, ನಿಮ್ಗೆ ಯಾವ ತರ ಸ್ವೀಟ್ ಬೇಕು ಅಂತ ಇವ್ರಿಗೆ ಆರ್ಡರ್ ಕೊಟ್ರೆ ಮಾಡ್ಕೊಡ್ತಾರೆ. ನಿಮ್ಗೆ 100 ಬಾಕ್ಸ್ ಬೇಕು, 50 ಬಾಕ್ಸ್ ಬೇಕು, 200 ಬಾಕ್ಸ್ ಬೇಕಾರೆ 1 kg ಸ್ವೀಟ್ಗೆ 350 ರೂಪಾಯಿ. ಮಿಕ್ಸ್ ಆದ್ರೂ ತಗೊಳ್ಳಿ, ಒಂದೇ ತರ ಸ್ವೀಟ್ ಆದ್ರೂ ತಗೊಳ್ಳಿ. ಈ ಟೋಟಲ್ ಈಗ 4 ಲೀಟರ್ ಎಣ್ಣೆ ಹಾಕವ್ರೆ. ಕಡ್ಲೆಟ್ ಕಲ್ಸ್ಕೊಳಕ್ 2 ಲೀಟ್ರು, ಈಗ 2 ಲೀಟರ್ ಎಣ್ಣೆ ಹಾಕವ್ರೆ. ಇನ್ನ 2 ಲೀಟರ್ ಹಾಕಬೇಕು. ಇದು ಬಂದು ಕುವೆಂಪು ನಗರ ಪೂಜಾ ಬೇಕರಿ ಹತ್ರ ಚಾಮುಂಡೇಶ್ವರಿ ಫಂಕ್ಷನ್ ಮಾಡಿಸ್ತಿರೋದು. ಭವ ಕ್ಷತ್ರಿಯ ಬಳಗದವರು. ಇವರು ವರ್ಷ 3,000 ಜನಕ್ಕೆ 4,000 ಜನಕ್ಕೆ ಅನುದಾನ ಮಾಡ್ತಾರೆ. ನೋಡಿ ಇದು 5ನೇ ಲೀಟ್ರು. ನೆಕ್ಸ್ಟ್ ತುಪ್ಪ ಎಣ್ಣೆ 2 ಮಿಕ್ಸ್ ಮಾಡವ್ರೆ. ಲಾಸ್ಟ್ ಅಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾರೆ ಫ್ಲೇವರ್ಗೆ. ಈ ತರ ಮಿಕ್ಸ್ ಮಾಡಿ ಇಟ್ಕೊತಾರೆ. ಲಾಸ್ಟ್ ಅಲ್ಲಿ ಸ್ವಲ್ಪ ಫ್ಲೇವರ್ಗೆ ಒಂದ್ ಸ್ವಲ್ಪ ಹಾಕ್ತಾರೆ. ನೀವು ಮನೇಲಿ ಟ್ರೈ ಮಾಡ್ತೀನಿ ಅಂತಂದ್ರೆ 1 ಲೋಟ ಕಡಲೆ ಹಿಟ್ಟಿಗೆ 2 ಲೋಟ ಸಕ್ಕರೆ, 2 ಲೋಟ ಎಣ್ಣೆ ಬೇಕು. ಸ್ವಲ್ಪ ಏಲಕ್ಕಿ ಪೌಡ್ರು, ಸ್ವಲ್ಪ ಫುಡ್ ಕಲರು, ಹಳದಿ ಕಲರು ಹಾಕೊಂಡ್ರೆ ಸಾಕು. ನೀವು ಕೋವಾ ಇದ್ರೆ ಮನೇಲಿ ಹಾಕೋಬಹುದು, ಇಲ್ಲ ಅಂದ್ರಿಲ್ಲ. ಇವ್ರದ್ದು ಅರ್ಧ kg ಕೋವಾ ಬಳಸ್ತಾರೆ. ನೋಡಿ ಈಗ ಕೋವಾ ಹಾಕತ್ತವ್ರೆ. ನೋಡಿ ಸುಮಾರು ಇವರು 40 ನಿಮಿಷ ಇದೇ ತರ ಹೊಡಿತಾ ಇರ್ಬೇಕು. ಕೈಯೆಲ್ಲ ಫುಲ್ಲು, ರಟ್ಟೆ ಎಲ್ಲ ಫುಲ್ ಗಟ್ಟಿ ಇರಬೇಕು. ಸುಮಾರು ಒಂದ್ಸಲ ಮೈಸೂರು ಪಾಕ್ 500 ಮೈಸೂರು ಪಾಕ್ ಮಾಡ್ಬೇಕಾದ್ರೆ ಒಂದು 40ರಿಂದ 50 ನಿಮಿಷ ಬೇಕಾಗತ್ತಂತೆ. ನೋಡಿ ಏಲಕ್ಕಿ ಪೌಡರ್, ಅಣ್ಣ ಏಲಕ್ಕಿ ಪೌಡರ್ ಅದು ಏಲಕ್ಕಿ ಪೌಡರ್ ಹಾಕತಾರೆ. ಸ್ಟೆಪ್ ಬೈ ಸ್ಟೆಪ್ ಇನ್ನೇನು ಮೈಸೂರು ಪಾಕ್ ಆಯ್ತಾ ಅಂತ ಬಂದಾಗ್ಲೇ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಹಾಕತಾರೆ. ನಮ್ಮ ಮೇನ್ ಚೆಫ್ ಸ್ವೀಟ್ ಮಾಡಿಸಿವ್ರು. ಇವ್ರ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನೋಡಿ ಈಗ ಒಂದ್ಸಲ ಹಾಕತ್ತವ್ರೆ. ಇವ್ರು ಅದ ನೋಡ್ಕೊಂಡು ಹಾಕೋತಾರೆ. ನೆಕ್ಸ್ಟ್ ಬರೋ ಆಯುಧ ಪೂಜೆಗೆ ಇವ್ರಿಗೆ ಸ್ವೀಟ್ ಆರ್ಡರ್ ಕೊಡಿ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ. ಯಾರು ಜಾಸ್ತಿ ಸ್ಪೀಡ್ ತಗೋತಾರೆ ಈ ಆಯುಧ ಪೂಜೆಗೆ ಆಗಿರ್ಬೋದು, ದೀಪಾವಳಿಗೆಲ್ಲ ಯಾರು ಜಾಸ್ತಿ ಸ್ಪೀಡ್ ತಗೋತಾರೆ, ಯಾವ ತರ ಸ್ಪೀಡ್ ಬೇಕು ಎಲ್ಲ ಮಾಡ್ಕೊಡ್ತಾರೆ. ಇವ್ರ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಕಡಿಮೆ ರೇಟಲ್ಲಿ ಹಾಕೊಡ್ತಾರೆ. ಇವ್ರು ಫ್ರೆಶ್ ಆಗಿ ಮಾಡೋದ್ರಿಂದ ತುಂಬಾ ಕಡಿಮೆ ರೇಟ್ ಹಾಕೊಡ್ತಾರೆ. ಇವರೇ ಓನಾಗಿ ಮಾಡೋದು. 1/4 kg ಬಾಕ್ಸ್ ಬೇಕು, ಅರ್ಧ kg ಬಾಕ್ಸ್ ಬೇಕಾದ್ರು 1 kg ಬಾಕ್ಸು ಏನ್ ಬೇಕಾದ್ರೂ ಮಾಡ್ಕೊಡ್ತಾರೆ. ಸ್ವಲ್ಪ ಫುಡ್ ಕಲರ್ ಹಾಕ್ತಾರೆ. ಫುಡ್ ಕಲರ್ ಯೆಲ್ಲೋ ಕಲರು.
ಫುಡ್ ಕಲರ್ ಆಗ್ತಾ ಕಲರ್ ಚೇಂಜ್ ಆಗುತ್ತೆ. ಒಂದ್ ಕೈಯಿಂದ ಒಂದ್ ಕೈ ಬಜಾಯಿಸ್ತಾರೆ. ಸುಮಾರು ನೀವು ಎಷ್ಟು ಸಾವಿರ ಗಂಟೆ ಸ್ಪೀಕ್ ಮಾಡಿದಿರಾ? ಹಾ, ನಿಮ್ಗೆ ಯಾವ ಸ್ಪೀಡ್ ಆದ್ರೂ ಬಂದ್ ಮಾಡ್ಕೊಡ್ತಾರೆ ಹೇಳಿದ್ರೆ ಆರ್ಡರ್ ಕೊಟ್ರೆ? ಪರ್ಫೆಕ್ಟ್ ಆಗಿ ಬಂದೈತೆ. ನೀವು ಯಾವುದೇ ಮೆಜರ್ಮೆಂಟ್ ಅಲ್ಲಿ ಮಾಡಿ, ಯಾವ ಮೆಜರ್ಮೆಂಟ್ ಅಲ್ಲಿ ನೀವು ಕಡಲೆ ಹಿಟ್ಟು ತಗೋತೀರ ಅದು ಡಬಲ್ ಸಕ್ಕರೆ ಎಣ್ಣೆ. ನೀವು ಕೆಜಿ ಲೆಕ್ಕದಲ್ಲಿ ಮಾಡ್ತೀನಿ ಅಂದ್ರೆ 1 kgಗೆ 2 kg ಸಕ್ಕರೆ, 2 ಲೀಟರ್ ಎಣ್ಣೆ. 2 ಲೀಟರ್ ಆಗ್ಬೋದು, 2.5 ಲೀಟರ್ ಆಗ್ಬೋದು. ಒಂದು ಅದಕ್ಕೆ ತಕ್ಕಂತೆ ನೋಡಿ ಹಾಕಬೇಕು. ಇದೇ ತರ ಅಂತ ಹೇಳಕ್ಕಾಗಲ್ಲ. ನೋಡಿ ಇನ್ನೇನು ಆಯ್ತಾ ಬರ್ತೈತೆ. ಈಗ ಒಂದು 60-70% ಆಗೈತಾ? 60% ಆಗೈತೆ. ಈ ಫುಡ್ ಕಲರು, ಏಲಕ್ಕಿ ಪೌಡ್ರು, ಕೋವಾ ಎಲ್ಲ ಹಾಕತ್ತಾರ. ಇನ್ನೇನು ಹಾಕೊಳ್ಳೋದೇನಿಲ್ಲ. ಇನ್ನು ಸ್ವಲ್ಪ ಎಣ್ಣೆ ತುಪ್ಪ ಹಾಕೊಂಡು ಹೊಡಿತಾ ಇರೋದು. ಕಲರ್ ಮಾತ್ರ ತುಂಬಾ ಸಖತ್ತಾಗಿ ಕಾಣ್ತೈತೆ. ನೋಡಿ ಒಂದ್ ಸ್ವಲ್ಪ ಕೈ ನಿಲ್ಸಂಗೆ ಇಲ್ಲ, ಹೊಡಿತಾನೆ ಇರ್ಬೇಕು. ಒಂದ್ ನಿಮಿಷ ಮಿಸ್ ಆದ್ರೂ ಕಡಾಯಿಗೆ ಬಿಡುತ್ತೆ. ಯಾವ ತರ ಸಗದಾಗಿ ಉಬ್ತೈತೆ, ಈ ತರ ಉಬ್ಬೇಕು. ಲಾಸ್ಟಲ್ಲಿ ಎಣ್ಣೆ ತುಪ್ಪ ಎಲ್ಲ ಬರ್ಬೇಕು. ಇವ್ರು ಮಾಡಿದ್ರೆ ಪಕ್ಕ ಒಂದ್ ಟ್ರೈ ಪಕ್ಕ ಆಗುತ್ತೆ. 500 ಸ್ಪೀಟ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಏನೂ ಆಗಲ್ಲ. ಪರ್ಫೆಕ್ಟ್ ಆಗಿ ಬಂದೈತಂತೆ. ಕೈ ಚೇಂಜ್ ಮಾಡ್ಕೊತೀನಿ ಇರ್ತಾರೆ.
ನೋಡಿ ಈಗ ಅದು ಟ್ರೈಗೆ ಹಾಕೊಂಡ್ರು. ನೋಡಿ ಮೊದಲೇ ಹಾಕೊಂಡಿರೋದು ಆರಾಯ್ತು. ನೋಡಿ ಈಗ ಇದು ಸ್ಟಿಚ್ ಮಾಡೋದು ಟ್ರೈಗೆ ಹಾಕಿದ್ರೆ 4 ಅವರ್ ಆಗ್ಬೇಕು ಕಟ್ ಮಾಡ್ತೀವಿ. 4 ಅವರ್ 4 ಗಂಟೆ ಟೈಮ್ ಆಗೈತೆ. ಕಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಬಂದೈತೆ. ಆಮೇಲೆ ಸಣ್ಣ ಸಣ್ಣ ಪೀಸ್ ಮಾಡ್ತಾರೆ. ನೋಡಿ ಈ ಥರ ಪೀಸ್ ಪೀಸಾಗಿ ಕಟ್ ಮಾಡ್ಕೊಂಡು ಆಮೇಲೆ ಸಣ್ಣ ಪೀಸ್ ಮಾಡ್ತಾರೆ. ಪರ್ಫೆಕ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದೈತೆ. ನೋಡಿ ಮೈಸೂರು ಪಾಕು ತುಂಬ ಚೆನ್ನಾಗಿ ಬಂದೈತೆ ಅನ್ನೋದಕ್ಕೆ ಈ ಮಧ್ಯದಲ್ಲಿ ಐತಲ್ಲ ಇದೆ ತುಂಬ ಚೆನ್ನಾಗೈತೆ. ಸಕಾಲ ಬಂದೈತೆ. ನೋಡಿ ಕಟ್ ಮಾಡಿ ಈ ಥರ ಜೋಡಿಸ್ತಾರೆ. ಇದು ಒಂದು ಸಲಗೆ 500 ಪೀಸ್ ಆಗುತ್ತೆ. ನಿಮ್ಮ ಫಂಕ್ಷನ್ಗಳಿಗೆ ಏನಾದರೂ ಸ್ವೀಟ್ ಬೇಕಾದರೆ 500ರಿಂದ 10,000 ಸ್ವೀಟ್ ಬೇಕಾದರೂ ಬಂದು ಮಾಡಿಕೊಡ್ತಾರೆ. ನಿಮ್ಗೆ ಯಾವುದೇ ಥರ ಸ್ವೀಟ್ ಬೇಕಾದರೂ ಇವ್ರ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವುದೇ ಥರ ಸ್ವೀಟ್ ಬೇಕಾದರೂ ಎಷ್ಟು ಸ್ವೀಟ್ ಬೇಕಾದರೂ. ಹಾಗೆ ಬಾಕ್ಸಲ್ಲೂ ಕೂಡ ಮಾಡ್ತಿದ್ದಾರೆ ಆಯುಧ ಪೂಜಕ್ಕೆ. ನೀವು ಅವ್ರ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ.